ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇರ್ ಲಾಕ್ಸ್ಗೆ ಎಲ್ಲರೂ ಹೇಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನೋಡ್ತಾ ಬಂದು ಬಟ್ಟೆ ಶಾಪಿಂಗ್ ಅಂತ ಬಂದಿದ್ದೀವಿ. ಸೀರೆ ತೊಗೊಳ್ಳೋಣ ಅಂತ, ಮಕ್ಕಳಿಗೆ ಡ್ರೆಸ್ ಆಗಿರ್ಬೋದು, ನಮಗೆ ಸೀರೆ ಆಗಿರ್ಬೋದು, ನೋಡ್ತಾ ಇರ್ಬೋದು. ಇವಾಗ ಬಟ್ಟೆ ಶಾಪಿಂಗ್ ಅಂತ ಬಂದಿದ್ದೀವಿ. ನೋಡೋಣ ಯಾವೆಲ್ಲ ಚಾಯ್ಸ್ ಮಾಡಿ ಯಾವೆಲ್ಲ ತೊಗೊತೀವಿ ಸೀರೆ ಅಂತ. ತುಂಬ ಚೆನ್ನಾಗಿರೋಂಥ ಟ್ರೆಂಡಿಂಗ್ ಸೀರೆಗಳು ಇವು, ಮೈಸೂರು ಸಿಲ್ಕ್ ಸ್ಯಾರಿಗಳು ಅಂತ ತುಂಬ ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಕಲರ್ ಸಖತ್ತಾಗಿದ್ದಾವೆ ಸ್ನೇಹಿತರೆ, ನೋಡಬೇಕು. ಬಟ್ ನಮಗೆ ಯಾವ ಲೈಕ್ ಆಗುತ್ತೆ ಯಾವುದಿಲ್ಲ ಅಂತ. ಬಟ್ ಸೀರೆಗಳು ನೋಡ್ತಾ ಇದ್ರೇ ಯಾವ ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಕನ್ಫ್ಯೂಷನ್ ಆಗ್ತಾಯಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಟ್ ನಮಗೆ ಯಾವ ಸಿಗಬೇಕೋ ಅದೇ ಸೀರೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಿನಿಮಮ್ ಏನಪ್ಪ ಅಂತಂದರೆ ಒಂದು 8ರಿಂದ 10 ಅಂಗಡಿ ಅಂತೂ ತಿರುಗಾಡಿ ಸಾಕಾಯಿತು. ಒಂದು ಸೀರೆ ಕೂಡ ಚಾಯ್ಸ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದರೆ ಒಂದು 6 ಪೀಸ್ ಸೀರೆ ಒಂದೇ ಕಲರಲ್ಲಿ ಸಿಗಬೇಕಿತ್ತು. ಅಂದರೆ ಒಂದೇ ಕಲರಲ್ಲ, ಒಂದೇ ಇದರಲ್ಲಿ ಒಂದೇ ರೇಟಲ್ಲಿ ಮತ್ತು ಒಂದೇ ಒಂದು ಬಾರ್ಡ್ರಲ್ಲಿ ಆಗಿತ್ತು. ಅದಕ್ಕೋಸ್ಕರ ಯಾವ ಅಂಗಡಿ ತಿರುಗಾಡಿದ್ರು ಕೂಡ ಒಂದೇ ಸ್ಯಾರಿ ಒಂದೇ ಪೀಸು ಸಿಗುತ್ತೆ ಹೊರತಾಗಿ 5ರಿಂದ 6 ಪೀಸು ಸಿಗಲೇ ಇಲ್ಲ. ಹಾಗಾಗಿ ನಾವು ಏನು ಮಾಡಿದೆವಪ್ಪ ಅಂತಂದರೆ 1-2 ಸೀರೆ ಒಂದು ಅಂಗಡಿ, ಇನ್ನೊಂದು 2 ಸೀರೆ ಇನ್ನೊಂದು ಅಂಗಡಿ, ಆ ರೀತಿ ನೋಡ್ಕೊಂಡ್ವಿ. ಬಟ್ ಸೀರೆ ಇತ್ತು, ಬಟ್ ಕಲರ್ ಚಾಯ್ಸ್ ಮಾತ್ರ ಲೈಕ್ ಆಗಲಿಲ್ಲ. ಹಾಗಾಗಿ ಒಂದು 8ರಿಂದ 10 ಅಂಗಡಿ ತಿರುಗಾಡಿದಂತೂ ನಿಜ. ಇಲ್ಲಿ ನೋಡ್ತಾ ಇರ್ಬೋದು, ಕಿತ್ತು ಆಗ್ತಾಯಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಇದಷ್ಟು ಕೆಳಗಡೆ ಇದೆ ಅಲ್ವಾ, ಏನಪ್ಪ ಅಂತಂದರೆ ನ್ಯೂ ಇಯರಿಗೆ ಅಂತಂದ್ಬಿಟ್ಟು ಹಾಫ್ ಆ್ಯಂಡ್ ಟಾಪು ಮತ್ತು 500 ರೂಪಾಯಿ ಒಂದು ಸೀರೆ, ಚೆನ್ನಾಗಿರೋ ಸೀರೆ. ಅಂದರೆ ಅದು ಒಂದೊಂದು ಸಿಂಗಲ್ ಪೀಸೆಲ್ಲ ಉಳಿದಿರುತ್ತಲ್ವ, ಅದೆಲ್ಲ ಹಾಕಿದ್ರು. ನೋಡಿ ಅಂದರು, ನಮ್ಗೆ ಇಷ್ಟ ಆಗಲಿಲ್ಲ. ಈ ಸೀರೆ ನೋಡಿದ್ವಿ, ಇದು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದ್ದು, ಎಲ್ಲ ಒಂದೊಂದು ಪೀಸೆಲ್ಲ ಹಾಕಿದ್ರು. ಅದು ಯಾವುದು ಲೈಕ್ ಆಗಲಿಲ್ಲ ಸ್ನೇಹಿತರೆ. ಈ ಅಂಗಡಿ ಬಿಟ್ಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಹೋಗಿದ್ವಿ. ಇಲ್ಲಿ ಯಾವ ಸೀರೆನೂ ಲೈಕ್ ಆಗಲಿಲ್ಲ. ಹಾಗಾಗಿ ನೋಡೋಣ ಲಾಸ್ಟಲ್ಲಿ ಯಾವ ಸೀರೆ ತೊಗೊತೀವೋ ಯಾವ ಸೀರಿಯಲ್ ಅಂತ ಫುಲ್ ಕನ್ಫ್ಯೂಷನು. ಯಾಕಂತಂದರೆ 2 ಪೀಸ್ ಸಿಗುತ್ತೆ, ಇನ್ನು ಮಿಕ್ಕಿದ 4 ಪೀಸ್ ಸಿಗ್ತಾಯಿಲ್ಲ. ಮತ್ತು ಇನ್ನೊಂದು ಅಂಗಡಿಗೆ ಹೋಗ್ತೀವಿ, 2 ಪೀಸ್ ಸಿಗುತ್ತೆ, ಒಂದು 2 ಪೀಸ್ ಸಿಗಲಿಲ್ಲ. ಮತ್ತು ಹಂಗೋ ಹಿಂಗೋ ಮಾಡಿ ತಲೆ ಉಪಯೋಗಿಸಿ ಒಂದು 2 ಸೀರೆ ತೊಗೊಂಡು, ಇನ್ನೊಂದು ಅಂಗಡಿಗೆ ಇನ್ನೊಂದು 2 ಸೀರೆ ತೊಗೊಂಡು, ಆ ರೀತಿ ತೊಗೊಂಡು ಸೀರೆಗಳ ಬಂದ್ವಿ. ತುಂಬ ಚೆನ್ನಾಗಿದ್ದಾವೆ. ನೋಡ್ತಾ ಇರ್ಬೋದು, ದೊಡ್ಡದಾಗಿ ಬಾರ್ಡರ್ ಸೀರೆ. ನೋಡಿದ್ರೆ ಈ ಥರ ಫೋಟೋ ಪಿಕ್ ನೋಡಿದ್ರೆ ಏನಾಗುತ್ತೆ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಬಟ್ ನಾವು ತೊಗೋಬೇಕಂದ್ರೆ ಆಗಲ್ಲ, ನಮಗೆ ಇಷ್ಟ ಆಗಲ್ಲ ಅಷ್ಟೇ. ನೋಡೋದಕ್ಕೆ ಮಾತ್ರ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಾರ್ಡರು, ಇದು ಬ್ಲೌಸ್ ಪೀಸು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಇದನ್ನು ನಾವು ಚಾಯ್ಸ್ ಮಾಡೋಣ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಈ ಥರದ್ದು ಬಾರ್ಡರ್ ಸೀರೆ ತುಂಬ ಚೆನ್ನಾಗಿದ್ದಾವೆ, ನಮ್ಮ ಕಡೆನೂ ಇದ್ದಾವೆ. ಹಾಗಾಗಿ ನಾವು ತಗೊಳ್ಳಿಲ್ಲ. ಇದು ರೇಟ್ ಬಂದುಬಿಟ್ಟು ಎಷ್ಟಪ್ಪ ಹೇಳಿದ್ರು ಅಂದರೆ 1400 ರೂಪಾಯಿ ಹೇಳಿದರು. ಹಾಗಾಗಿ ತೊಗೊಳ್ಳಿಲ್ಲ. ಅಂದರೆ ರೇಟ್ ಅಂತಲ್ಲ, ಬಟ್ ಬಾರ್ಡ್ರ್ ಸೀರೆ ನಮ್ಮ ಕಡೆ ಇದ್ದಾವೆ ಅಂತಂದ್ಬಿಟ್ಟು ತೊಗೊಂಡಿಲ್ಲ. ಇವಾಗೆಲ್ಲ ನ್ಯೂ ಟ್ರೆಂಡಿಂಗ್ ಏನಪ್ಪ ಅಂದರೆ ಮೈಸೂರು ಸಿಲ್ಕೆ ಅಲ್ವಾ ಟ್ರೆಂಡಿಂಗ್ ಇರೋದು. ಹಾಗಾಗಿ ಅದನ್ನೇ ತೊಗೋಬೇಕಂತ ಆಸೆ, ಅದನ್ನೇ ತೊಗೋಬೇಕಂತ ಮನೆಯಿಂದ ಹೊರಟ್ವಿ. ಬಟ್ ಬೇಗ ಸಿಗಲಿಲ್ಲ. ಹಾಗಾಗಿ ಇದು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದ್ದಾವೆ ಸೀರೆಗಳು, ಮತ್ತು ಸಖತ್ತಾಗಿದ್ದಾವೆ. ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದ್ದಾವೆ. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಸೀರೆ ತೊಗೊಂಡ್ವಿ ಅಂತಂದ್ಬಿಟ್ಟು. ಒಂದು 6 ಪೀಸೇನು ತೊಗೊಂಡ್ವಿ, 6 ಪೀಸ್ ಬೇಕಾಗಿತ್ತು ಸೀರೆ. ಹಾಗಾಗಿ ಬಟ್ಟೆಗಳ ರಾಶಿನೇ ಅಂತಲೇ ಹೇಳ್ಬೋದು, ಅಷ್ಟೊಂದು ಬಟ್ಟೆಗಳಿದ್ದಾವೆ. ಆ ಅಂಗಡಿ ಬಿಟ್ಟು ಮುಂದೆ ಬೇರೆ ಅಂಗಡಿಗೆ ಹೋದ್ವಿ. ಅಲ್ಲಿ ಕೂಡ ಆಗಲಿಲ್ಲ, ತೊಗೊಳೋದಕ್ಕೆ ಸಿಗಲಿಲ್ಲ. ನನ್ನ ಮಗ ಬೈತಾ ಇದ್ದ, ಎಷ್ಟು ಅಂಗಡಿ ಅಡ್ಡಾಡ್ರಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಈ ಸೀರೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ. ಅದು ಕೂಡ ಲೈಕ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದಿಷ್ಟು ಸೀರೆಗಳನ್ನು ತೊಗೊಂಡ್ವಿ. ಈ ಕಲರ್ ತುಂಬ ಚೆನ್ನಾಗಿತ್ತು, ನನಗೆ ಈ ಕಲರ್ ಇಷ್ಟ ಆಯಿತು. ಬಟ್ಟು ತೊಗೊಳ್ಳಿಲ್ಲ, ಈ ಕಲರು ಬೇಡ ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದು ಒಂದೇ ಪೀಸ್ ಇತ್ತು, ಏನು ಮಾಡೋದು. ಹಾಗಾಗಿ ಇದು ಗ್ರೀನ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಅಪೋಸಿಟ್ ಎಲ್ಲ ಬಂದಿಲ್ಲ ಸ್ನೇಹಿತರೆ. ಇದು ಬ್ಲೌಸ್ ಪೀಸು ಸೀರೆ ಎಲ್ಲ ರನ್ನಿಂಗ್ ಹಂಗೆ ಬಂದಿತ್ತು. ಇದಾದರೆ ಅಪೋಸಿಟಲ್ಲಿ ಬಂದಿತ್ತು, ಇದು ಒಂದೇ ಪೀಸ್ ಇತ್ತು. ಹಾಗಾಗಿ ನಾವು ನಮಗೆ 1 ಪೀಸ್ ಬೇಡ, 6 ಪೀಸ್ ಬೇಕು ಅಂತ ಅಂದ್ವಿ. ಮತ್ತು ಬೇರೆ ಬೇರೆ ಐಟಮೆಲ್ಲ ತೋರಿಸಿದ್ರು, 6 ಪೀಸು ಸಿಗುತ್ತೆ, 10 ಪೀಸ್ ಸಿಗುತ್ತೆ, ಅದರಲ್ಲಿ ತೊಗೊಳ್ಳಿ ಅಂತ. ಬಟ್ ಏನು ಮಾಡೋದು, ನಮಗೆ ಇಷ್ಟ ಆಗಲ್ಲ ಅಲ್ವಾ. ಮೈಸೂರು ಸಿಲ್ಕ್ ಸ್ಯಾರಿನೇ ಬೇಕು ಅಂತ ಹುಡ್ಕೊಂಡು ಹೊಂಟ್ವಿ. ತುಂಬ ಚೆನ್ನಾಗಿತ್ತು. ಬಾರ್ಡರ್ ಆಗಿರ್ಬೋದು, ಒಳಗಡೆ ಕಲರ್ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಇದು ನನಗೆ ಇಷ್ಟ ಆಯಿತು.
ಏನು ಮಾಡೋದು, ಒಂದು 3 ಪೀಸ್ ಆದರೂ ತೊಗೊಂಡಿದ್ರೆ ತುಂಬ ಚೆನ್ನಾಗಿರ್ತದೆ. ಒಂದು ಪೀಸ್ ಹೆಂಗೆ ತೊಗೊಳೋದು ಅಂತ ಬೇಡ ಅಂತಂದು ವಾಪಸ್ ಹೋದ್ವಿ. ಅದೊಂದು ಸೀರೆ ತೊಗೊಂಡ್ವಿ, ಇದು ಒಂದು ಸೀರೆ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಲೈಕ್ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಗ್ರೀನು ಮತ್ತು ಪಿಂಕು, ಲೈಟ್ ಪಿಂಕು, ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ತೊಗೊಂಡೆ. ಇದು ಕೂಡ ತೊಗೊಂಡ್ವಿ, ನೋಡ್ತಾ ಇರ್ಬೋದು. ಸೇಮ್ ಕಲರಲ್ಲೇ ಸ್ವಲ್ಪ ಚೇಂಜಸ್ಸು ಆ ರೀತಿ ತೊಗೊಂಡಿರೋವಂಥದ್ದು. ಇದು ಗ್ರೀನ್ ಮಾತ್ರ ತುಂಬ ಸಖತ್ತಾಗಿದೆ ಸ್ನೇಹಿತರೆ, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಅತ್ತೆಯವರಿಗೆ ಇಲ್ಲಿ ಇದು ಕೂಡ ಗ್ರೀನಲ್ಲೇ ತೊಗೊಂಡಿರೋ ಅಂಥದ್ದು. ಇದು ನನ್ನ ಮಗಳ ಡ್ರೆಸ್ಸು, ಈ ರೀತಿ ಡ್ರೆಸ್ಸು, ಇದು ಟ್ರೆಂಡಿಂಗ್ ಇರೋವಂಥ ಡ್ರೆಸ್ಸೇ. ಈ ರೀತಿ ಡ್ರೆಸ್ಸು ಪ್ಯಾಂಟಿಗೆ ಬಂದಿದೆ, ನೋಡ್ತಾ ಇರ್ಬೋದು. ಇದೊಂದು ಫ್ರಾಕು. ಇಷ್ಟೆಲ್ಲ ತೊಗೊಂಡು ಬಂದ್ವಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಥ್ಯಾಂಕ್ ಯು.